ಹಲೋ. ಹಲೋ, ಪುನೀತ್ ಕೆರೆಹಳ್ಳಿ ಅವರೇ. ಹಾ, ಹೇಳಿ. ಸರ್, ನಾನು ಜಗದೀಶ್ ಅಂತ ಹೇಳಿ ಅರಸೀಕೆರೆಯಿಂದ. ಹೇಳಿ ಜಗದೀಶ್ ಅವ್ರೆ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ನೋಡ್ತಾ ಇದೀವಿ, ನಿಮ್ ಡ್ರೈವರ್ ನೋಡ್ತಾ ಇದೀವಿ. ನಾವು ಆಕ್ಚುಲಿ ಕಾಂಗ್ರೆಸ್ ತಾಲೂಕ್ ಪಂಚಾಯತಿ ಮೆಂಬರು. ಎಲ್ಲಿ ಅರಸೀಕೆರೆಲ್ಲ? ಅರಸೀಕೆರೆ ನಮ್ ಸುಳಿನಿ ನೋಡ್ರು. ರಾಜ್ಯದಲ್ಲಿ 20%, 25% ಕಾಂಗ್ರೆಸ್ ಓಟ್ನ ಕಳ್ಕಂತು ಯಾಕೆ? ಇದನ್ನ ಮಾಡಿ. ಆಮೇಲೆ ನೀವೊಂದ್ ಪಾಯಿಂಟ್ ಎತ್ತಲ್ಲ ಸರ್, ಒಂದ್ 2 ನಿಮಿಷ ಮಾತಾಡ್ಬೋದಾ ನಿಮ್ ಹತ್ರ? ಹೇಳಿ ಹೇಳಿ ಹೇಳಿ. ನೀವು ಅಲ್ಲ, 13,000 ರಿಂದ 14,000 ದೇವಸ್ಥಾನಕ್ಕೆ ದುಡ್ಡನ್ನ ಧರ್ಮಸ್ಥಳ ಇದರಿಂದ ಶಾಖೆಯಿಂದ ಕೊಟ್ಟಿದ್ದಾರೆ. ಹೌದು. ಈಗ ನಮ್ಮೂರ ದೇವಸ್ಥಾನ ಚಲ್ಲಾಪುರ ಮಲ್ಲಿಕಾರ್ಜುನ ಸ್ವಾಮಿ ಇದೆಯಲ್ಲ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ನಾನು 4 ಲಕ್ಷ ಕೊಟ್ಟಿದ್ದಾರೆ. ಹಾ, ಬೈರಗನಹಳ್ಳಿ ದೇವಸ್ಥಾನಕ್ಕೂ 4 ಲಕ್ಷ ಕೊಟ್ಟಿದ್ದಾರೆ. ಓಕೆ. ಅದನ್ನ ನೀವು ಎತ್ತುತ್ತಾ ಇಲ್ಲ. ಹೇಳ್ತೀವಿ ಹೇಳ್ತೀವಿ. ಅಲ್ಲ, ನೀವು ಅದ್ರ ನೀವು ವೋಟ್ ಕಳ್ಕೊಂತು ಅಂದ್ರಲ್ಲ, ಅದು ಗೊತ್ತಾಗ್ಲಿಲ್ಲ ಯಾಕೆ ಹೆಂಗೆ ಅಂತ. ಹೆಂಗ್ರಿ, ನಾವೆಲ್ಲ ಓಟ್ ಹಾಕಿದ್ದು, ಹಾ, ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ದು. ಹಿಂಗಾಗಿ ಇಡೀ ದೇಶದಲ್ಲೆಲ್ಲ ರಾಜ್ಯದಲ್ಲಿ ಕಳ್ಕೊಂಡು ಇವತ್ತು ಕಾಂಗ್ರೆಸ್ ಈ ನಮ್ಮ ಇದರಲ್ಲಿ 3 ಸ್ಟೇಟ್ ಅಲ್ಲಿ ಇರೋದು. ಹ್ಮ್. ಇದು ಹೋಗುತ್ತೆ ಈ ಸದ್ಯ. ನೆಕ್ಸ್ಟ್ ಅವರು ಧರ್ಮಸ್ಥಳದ ವಿರುದ್ಧ ಬರಬಾರ್ದಿತ್ತು. ಬರಬಾರ್ದಾಯ್ತು ಸರ್. ಅವನಿಗೆ ಹುಚ್ಚಿಡಿತೆ, ಹುಟ್ಟು ಲೋಫರ್ ಅವನು, ಗಿರೆಮಟ್ಟನ್ ಅವನಿಗೆ ಹುಚ್ಚಿಡಿದು ಬಹಳ ದಿವಸ ಐತೆ. ಇನ್ನೊಂದು ತಲೆಕೆಟ್ ಸೂಳೆ ಮಕ್ಕಳವ್ರು ಸರ್. ನಾವು ನಿಮ್ಗಿನ್ನ ಆಕ್ರೋಶ. ಇನ್ನೊಂದ್ ಹೇಳ್ತೀನಿ ಸರ್, ಏನ್ ಗೊತ್ತಾಯ್ತು? ಹ್ಮ್. ಇದು ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅದಕ್ಕೆ ಆಕೆಗೆ ಯಾರ್ಯಾರು ಆಕೆ ಹೆಸರು ಬರೆಸ್ಕೊಂಡು ಅನ್ಯಾಯ ಮಾಡಿದ್ರು, ಆಕೆ ಹೆಸರಲ್ಲಿ ಮಾಡ್ತಿದ್ರು, ಅವ್ರನ್ನೆಲ್ಲ ಸಮಾಜದಲ್ಲಿ ಹುಚ್ಚರನ್ನಾಗ್ಸೆ ಅವಳ ಆತ್ಮಕ್ ಶಾಂತಿ ಸಿಗೋದು. ಅವಳ ಹೆಸರಲ್ಲಿ ಏನೇನ್ ಮಾಡಿದ್ರು ಸರ್, ಮಾಡಬಾರ್ದೆಲ್ಲ ಮಾಡಿರು. ಅಕಸ್ಮಾತ್ ಹಿಂಗೆ ಬಿಟ್ಬಿಟ್ರೆ, ಹೀಗೆ ಬಿಟ್ರೆ ಅವಳ ಆತ್ಮಕ್ ಶಾಂತಿ ಸಿಗಲ್ಲ. ಅದಕ್ಕೆ ಸೌಜನ್ಯನೇ ಇದನ್ನೆಲ್ಲ ಮಾಡಿಸ್ತಿರೋದು. ಅವ್ರ ಯಾರ್ಯಾರು ತನ್ನವ್ರು ಅನ್ಕೊಂಡವ್ರು, ಎತ್ತವರಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರು ಆಕೆ ಹೆಸರು ಬಳಸ್ಕೊಂಡು ಅನ್ಯಾಯ ಮಾಡಿದ್ರಲ್ಲ, ಅಷ್ಟೂ ಜನರನ್ನು ಅವಳು ಸಮಾಜದಲ್ಲಿ ಹುಚ್ಚರಂತೆ ಮಾಡಿ ಬೀದಿ ಹಲಿಯೋಂಗೆ ಮಾಡೇ ಮಾಡ್ತಾಳೆ ಸೌಜನ್ಯ. ಅವನಿಗೆ ಗಿರೀಶ್ ಮಟ್ಟನ್ ಹುಚ್ಚಿಡಿದೆ ಸರ್. ಎಣ್ಣೆ ಒಂದು ಸ್ಟೇಟ್ಮೆಂಟ್ ಹಾಕಿ ನೋಡ್ರಿ, ಇನ್ನೂ ಹುಚ್ಚಿಡಿಯುತ್ತೆ. ಇಷ್ಟೇ ಅಲ್ಲ, ಇನ್ನೂ ಹುಚ್ಚಿಡಿತಾರೆ. ಅವರೆಲ್ಲ ಸಮಾಜದ ಮುಂದೆ ಬೆತ್ತಲು ಆಗ್ತಾರೆ. ಇದಕ್ ನಾವಲ್ಲ, ಸೌಜನ್ಯಳೆ ಕಾರಣ. ಯಾಕೆಂತಂದ್ರೆ ಪಾಪ ಹೆಣ್ಮಗು ಸರ್, ಪಾಪ ಸರ್. ಪುನೀತ್ ಕೆರೆಹಳ್ಳಿ ಅವರೇ, ಸತ್ಯಾಂಶ ಏನು ಅಂತ ನನಗೆ ಅರಿವಿದೆ. ಸೆಂಟ್ರಲ್ ಗೌರ್ಮೆಂಟ್ ಧರ್ಮಸ್ಥಳದ ಪೂಜಾ ಮಾಡ್ತಾ ಇರೋದು ಕೆಲಸನ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇಲ್ಲ. ನಂದು ಯಾರು ಸರ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಲ್ಲ, ಸ್ಟೇಟ್ ಗೌರ್ಮೆಂಟ್ ಮಾಡಕ್ಕಾಗಲ್ಲ. ಸರ್ ಉದಾಹರಣೆ ಕೊಡ್ತೀನಿ. ಹ್ಮ್. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ನಂದು 12 ಎಕರೆ ಜಮೀನಿದೆ. ನಾನು ಯಾವ್ದೋ ಒಂದಕ್ಕೆ ಜಾಮೀನ್ ಹಾಕ್ಬಿಟ್ಟು ನನಗೆ ಸಿವಿಲ್ ಹೋಗಿದೆ. ನನಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಇಲ್ಲ, ಸಿವಿಲ್ ಇಲ್ಲ ಅಂತ. 12 ಎಕರೆ ಜಮೀನ್ ಇಟ್ಕೊಂಡು 2,500 3,000 ಅಡಿಕೆ ಹಿಡ್ಕೊಂಡು ನನಗೆ ಬ್ಯಾಂಕ್ ಅಲ್ಲಿ 2 ಲಕ್ಷ ಲೋನ್ ಕೊಡಕ್ ಆಗ್ತಾ ಇಲ್ಲ. ಆದರೆ ಈ ಧರ್ಮಸ್ಥಳ ಸಂಘದಿಂದ ಇವತ್ತು ನಮ್ಮ ಜನಗಳು ಕೆಂಪ ತಾಂಡಿದ್ದಾರೆ. ಜಾಸ್ತಿ ಕಡು ಬಡವರಿಗೆ ಧರ್ಮಸ್ಥಳ ಸಂಘದಿಂದ ಅನುಕೂಲ ಆಗಿರೋದು. ಮೋಸ ಮಾಡ್ಬಿಟ್ರಲ್ಲ ಕೆಂಪ ತಾಂಡಿದ್ದಾರೆ, ಟ್ರ್ಯಾಕ್ಟರ್ ತಾಂಡಿದ್ದಾರೆ, ಬೋರ್ ಹಾಕ್ಸ್ಕೊಂಡಿದ್ದಾರೆ, ಜನರೇಟರ್ ತಾಂಡಿದ್ದಾರೆ, ಮಕ್ಕಳು ಮದುವೆ ಮಾಡ್ಕೊಂಡಿದ್ದಾರೆ. ಏನ್ ಸರ್ ಇದು? ಹಳ್ಳಿ ಜನರಿಗೆ ಗೊತ್ತಿರೋದು, ಈ ನಮ್ ಮುಟ್ಟಾಳ್ರು ಅದ್ರ ಹೆಸರು ಹಾಳ್ ಮಾಡಿ ಇಡೀ ವ್ಯವಸ್ಥೆನ ಹಾಳ್ ಮಾಡಕ್ ಪ್ರಯತ್ನ ಪಟ್ಬಿಟ್ರಲ್ಲ ಸರ್. ಸರ್, ಅದ್ರ ಜೊತೆಗೆ ಇವತ್ತು ನಾನು ತಗೊಂಡೋಗಿದ್ದೀನಿ ಟ್ರ್ಯಾಕ್ಟರ್ಗಳು. ಜಾಜೂರ್ ಹತ್ರ ಇದೆ. 600 ರೂಪಾಯಿ ಪಾಣಿ ಕೊಟ್ರು, ನಾವು ಆಧಾರ್ ಕಾರ್ಡ್ ಕೊಟ್ರು, ಪಾಣಿ ಕೊಟ್ರು ಸಾಕು. ಒಂದು ಗಂಟೆಗೆ 600 ರೂಪಾಯಿ ತಗೊಂತಾರೆ. ನಾನು ಪ್ರೈವೇಟ್ ಆಗಿ ಓಡಿಸಕ್ ಹೋದ್ರೆ 1,000 ರೂಪಾಯಿ, 1,200 ರೂಪಾಯಿ ರೋಡ್ರಿ ತಗೊಂತಾರೆ. ಸಣ್ಣ ಟ್ರ್ಯಾಕ್ಟರ್ ಇರೋದು 15 HP, 10 HP, 20 HP, 50 HP, ಔಷಧಿ ಹೊಡೆ ಪಂಪ್ಗಳು. ಇವ್ರಿಗೆ ಏನು ಹಿಡಿದಿದೆ ಸರ್ ಗೋಳಿ ಮಕ್ಳಿಗೆ, ಕಚ್ಚಡ ನನ್ನ ಮಕ್ಕಳಿಗೆ. ಯೂಟ್ಯೂಬರ್ ಇದಾರಲ್ಲ, ಆ ಸೂಳೆ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಮಕ್ಕಳು ಸಾಗಕ್ಕೆ ಇಲ್ಲ ಸರ್. ನಾನ್ ಹೇಳ್ತೀನಲ್ಲ ಸೂಳೆ ಮಕ್ಕಳು. ಅದು ನಿಮಗೆ ಸರ್, ನಿಮ್ಗೊಂದು ವಿಚಾರ ಗೊತ್ತಿರ್ಲಿ. ಒಂದ್ಸಲ ಏನಾಯ್ತು, ವಿಶ್ವ ಬ್ಯಾಂಕ್ ಇಂದ ಸ್ವಲ್ಪ ಜನ ಬರ್ತಾರೆ ಧರ್ಮಸ್ಥಳಕ್ಕೆ. ಯಾವ ರೀತಿ ಇದು ರನ್ ಆಗ್ತಿದೆ SKTRDP, ಎಷ್ಟು ಚೆನ್ನಾಗಿ ವಾಪಸ್ ಕಟ್ತಾರೆ ಅಂದ್ರೆ 64 ಲಕ್ಷ ಸರ್ ಸಂಖ್ಯೆ ಕಟ್ತಾ ಇರೋದು ಸಂಘಕ್ಕ. ರಿಟರ್ನ್ ಅಮೌಂಟ್ ಕಟ್ತಾ ಇರೋದು ಸಾಲ ತಗೊಂಡು. 6 ಲಕ್ಷ ಸಂಘಗಳು, 64 ಲಕ್ಷ ಸದಸ್ಯರು, ಮೆಂಬರ್ಸ್ಗಳು ಸಾಲ ತಗೊಂಡು ವಾಪಸ್ ಒಂದು ಚೂರ್ ತೊಂದರೆ ಇಲ್ಲದೆ ಕಟ್ತಾ ಇದಾರೆ. ಇದನ್ನ ನೋಡ್ಲಿಕ್ಕೆ ಅಂತ ವಿಶ್ವ ಬ್ಯಾಂಕ್ ಇಂದ ಬರ್ತಾರೆ. ಆಗ ಬಂದಾಗ ಅದ್ರಲ್ಲಿ ಒಬ್ಬ ಇರ್ತಾರಲ್ಲ, ಇಬ್ರು ಕ್ರಿಶ್ಚಿಯನ್ಸ್, ಅವ್ರಿಗೆ ಅನ್ಸೋದು ಇದು ನಂಬಿಕೆಯಿಂದ ವಾಪಸ್ ಕಟ್ತಾ ಇರೋದು ಅಂತ. ಧರ್ಮಸ್ಥಳ ಮಂಜುನಾಥ ಅನ್ನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಮೇಲೆ ಸಾಲ ತಗೊಂಡೋನು ಅದನ್ನ ಮೋಸ ಮಾಡಲ್ಲ, ವಾಪಸ್ ಕಟ್ತಾನೆ.
ಸತ್ಯ ಸರ್ ಇದು. ಇದಕ್ ಅವ್ರ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಎಲ್ಲಾ ಕಡೆ ಸೇರ್ಕೊಂಡು ಆ ನಂಬಿಕೆನ ಹಾಳು ಮಾಡಿ ಧರ್ಮಸ್ಥಳದ ಸಂಘದಿಂದ ಹಣ ಕಟ್ತಂಗ್ ಮಾಡ್ಬೇಕು. ಒಟ್ಟಾರೆ ಈ ವ್ಯವಸ್ಥೆ ಏನ್ ಸರ್ಕಾರಕ್ಕೆ ಪ್ಯಾರಲರ್ ಸರ್. ಸರ್ಕಾರ ಈ ಕೆಲಸ ಮಾಡಕ್ಕೆ ಆಗಲ್ಲ, ಇಷ್ಟು ಜನರನ್ನ ಸರ್ಕಾರ ರೀಚ್ ಆಗಕ್ಕೂ ಆಗಿಲ್ಲ, ಮತ್ತೆ ಸರ್ಕಾರದ ಯೋಜನೆಗಳು ಇಷ್ಟು ನೀಟಾಗಿ ಹೋಗಿ ಭ್ರಷ್ಟಾಚಾರ ಇಲ್ದಂಗ್ ತಲುಪೋದು ಇಲ್ಲ. ನಮ್ಗೆ ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ದೀನಿ, ಬಹಳ ಅಭಿಮಾನಿ, ಬಿಸಿ ಫೋನ್ ಮಾಡಿರಲ್ಲ. ಬಹಳ ಪಾಪ ಖುಷಿ ಆಯ್ತು ಸರ್. ನೀವು ಬಹಳ ಮದುವೆ ಆಗಿಲ್ಲ, ಇನ್ನೊಂದಾಗಿಲ್ಲ, ನಿಮ್ಮ ಲೈಫ್ ನೀವು ಹಾಳು ಮಾಡ್ಕೊಂಬೇಡ್ರಿ. ಕೆಟ್ಟ ಹಾಳೇನಿಲ್ಲ ಸಮಾಜ, ಸರ್. ಸಮಾಜ. ನೀವು ಒಬ್ರು ಕಾಂಗ್ರೆಸ್ ಪ್ರತಿನಿಧಿಯಾಗಿ ನನ್ನನ್ನು ಪ್ರೀತಿಸ್ತೀರಾ ಅಂದ್ರೆ ನನ್ನ ಲೈಫ್ ಎಲ್ಲ ಹಾಳಾಗಿದೆ ಸರ್. ಸರ್ ಮದುವೆನೇ ಆಗಿಲ್ವಲ್ಲ ಸರ್ ನೀವು? ನಮ್ ಮದ್ವೆ ಆಗಿಲ್ಲ ಸರ್. ನಿಮ್ಮೆಲ್ಲ ನಿಮ್ ತಾಯಿ ಪ್ರೀತಿ ತಂದೆ ಎಲ್ಲ ಸಿಕ್ಕಿದೆಯಲ್ಲ, ಒಪ್ಸಿ ಬಂದ್ ಮಾಡಿದೀರಾ? ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆಯಲ್ಲ ಹ್ಮ್. ಸಾಕು. ಮತ್ ಇನ್ನೊಂದು, ನಾವ್ ಮಾಡೋ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇದೆಯಲ್ಲ, ಅಷ್ಟೇ ಸಾಕು ಸರ್. ಮದ್ವೆ ಇಲ್ಲ, ನಿಮ್ಮ ಮಾಡ್ಕೊಂಡು ವಿಡಿಯೋ ನಾನು ನೋಡ್ತಾನೆ ಇರ್ತೀನಿ. ಹಾ ಪ್ರಾಮಾಣಿಕವಾಗಿ ನಿಮ್ದು ಹೋರಾಟ ಇದೆ.